ಬ್ರದರ್ ನಿಮ್ಮ ಹೆಸರು? ಸರ್ ದಿವಾಕರ್ ಅಂತ. ಹೇಗಿದೆ ವಡೆ? ವಡೆ ಚೆನ್ನಾಗಿದೆ. ನಾವು ಚಾಮರಾಜನಗರದಿಂದ ಬಂದಿರೋದು. ಇವಾಗ ಬಂದಿರೋದು ನಾನು 5ನೇ ವಾರ ಇಲ್ಲಿಗೆ. 5ನೇ ಬಾರಿ ಬಂದು ತಿಂತಾ ಇರೋದು. 5ನೇ ಬಾರಿ ಸೇಮ್ ಟೇಸ್ಟ್ ಇದೆ, ಚೆನ್ನಾಗಿದೆ. ಇವಾಗ ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೆ, ಅವನು ಟೇಸ್ಟ್ ನೋಡ್ಸೋಣ. ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ನೀವೆಲ್ಲರೂ ಮದ್ದೂರು ವಡನ ತಿಂದಿರ್ತೀರಾ. ಆದ್ರೆ ಯಾವತ್ತಾದ್ರೂ ಗೋಡಂಬಿ ಗಸಗಸೆ ಪ್ಯೂರ್ ನಂದಿನಿ ತುಪ್ಪನ ಹಾಕಿ ಮಾಡಿರೋ ಮದ್ದೂರು ವಡನ ತಿಂದಿದ್ದೀರಾ? ಹೇ ನಮಸ್ಕಾರ ಅರಮನೆ ನಗರಿ, ನಾವ್ ಈ ಜಾಗಕ್ಕೆ 2ನೇ ಸಲ ವಿಸಿಟ್ ಮಾಡ್ತಿರೋದು. ಈ ಬಾರಿಯ ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ಸೋಮವಾರ ಪಿಸ್ತಾ, ವಾಲ್ನಟ್, ಬಾದಾಮಿ, ಗೋಡಂಬಿ, ಗಸಗಸೆ ಅಂಡ್ ಎಳ್ಳನ್ನ ಬಳಸಿ ಮದ್ದೂರು ವಡನ ಪ್ರಿಪೇರ್ ಮಾಡ್ತಿದ್ದಾರೆ. ಎಂಟರ್ ಮೈಸೂರು ಹುಡುಕಿದ್ರು ಈ ತರ ನಂದಿನಿ ತುಪ್ಪ ಬಳಸಿ ಮಾಡೋ ಮದ್ದೂರು ವಡೆ ನಿಮ್ಗೆಲ್ಲೂ ಸಿಗಲ್ಲ. ನಾವು ಬೇರೆ ಕಡೆ ತಿನ್ನೋ ಮದ್ದೂರು ವಡೆ ಹೇಗ್ ತಯಾರಿಸಿದ್ದಾರೆ, ಯಾವ ಎಣ್ಣೆ ಬಳಸಿ ಮಾಡಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಆದ್ರೆ ಈ ಜಾಗದಲ್ಲಿ ನಿಮ್ ಕಣ್ ಮುಂದೆನೆ ಲೈವ್ ಆಗಿ ಬಿಸಿ ಬಿಸಿ ಮದ್ದೂರು ವಡೆನ ಪ್ರಿಪೇರ್ ಮಾಡ್ತಾರೆ. ಇನ್ನು ಎಣ್ಣೆ ವಿಚಾರಕ್ಕೆ ಬರೋದಾದ್ರೆ ಸನ್ಪ್ಯೂರ್ ಆಯಿಲ್ ನ ಬಳಸ್ತಾರೆ ಅನ್ನೋದು ಖುಷಿ ವಿಚಾರ. ಒಂದು ಬ್ಯಾಚ್ ಅಲ್ಲಿ 60 ರಿಂದ 70 ವಡೆ ರೆಡಿ ಆಗುತ್ತೆ. ನೀವು ನಂಬಲ್ಲ, 5 ನಿಮಿಷದಲ್ಲಿ ಅಷ್ಟು ಮದ್ದೂರು ವಡೆಗಳು ಖಾಲಿ ಆಗುತ್ತೆ. ಆಲ್ರೆಡಿ ಜನ 20-30 ಅಂತ ಪಾರ್ಸಲ್ ಹೇಳಿ ಕಾಯ್ತಾ ನಿಂತಿರ್ತಾರೆ. ಅಷ್ಟು ಡಿಮ್ಯಾಂಡ್ ಇರುತ್ತೆ ಈ ಜಾಗದಲ್ಲಿ ಸಿಗೋ ವಡೆಗೆ. ರೀಸೆಂಟ್ ಆಗಿ ನಮ್ಮ ನಡ ಮಹಾರಾಜ ಸಿಹಿಕಹಿ ಚಂದ್ರ ಸರ್ ಕೂಡ ಈ ಜಾಗನ ವಿಸಿಟ್ ಮಾಡಿ ಇಲ್ಲಿ ಸಿಗೋ 3 ವಡೆಗಳ ರುಚಿಗೆ ಫಿದಾ ಆಗಿದ್ದಾರೆ. ನಾನು ಇಲ್ಲಿ ಸಿಗೋ ಗೋಡಂಬಿ, ನಂದಿನಿ ತುಪ್ಪ, ಗಸಗಸೆ ಹಾಕಿ ಮಾಡಿರೋ ಮದ್ದೂರು ವಡೆನ ಇವರ ಸ್ಪೆಷಲ್ ಚಟ್ನಿ ಜೊತೆಗೆ ಟ್ರೈ ಮಾಡಿದೆ. ತುಂಬಾನೇ ರುಚಿಕರವಾಗಿತ್ತು. ನಂಗೆ ಗೊತ್ತು ನಿಮ್ಗೆಲ್ಲ ಆಲ್ರೆಡಿ ಬಾಯಲ್ಲಿ ನೀರ್ ಬರ್ತಿದೆ ಅಂತ. ನೀವು ಮಿಸ್ ಮಾಡದೆ ಈ ಜಾಗನ ವಿಸಿಟ್ ಮಾಡಿ. ಲೊಕೇಶನ್ ಎಲ್ಲಿ ಅಂತ ನೀವು ಕೇಳೋದಾದ್ರೆ ಶಿವರಾಂಪೇಟೆ, ವಿನೋಬಾ ರೋಡ್, 8ನೇ ಕ್ರಾಸ್, ಶಂಕರ್ ಟೀ ಸ್ಟಾಲ್ ಹತ್ರನೇ ಅಭಿ ನ್ಯೂ ಮದ್ದೂರು ವಡೆ ಸೆಂಟರ್ ಲೊಕೇಟ್ ಆಗಿರೋದು. ಇದೇ ರೀತಿ ಇಡ್ಡನ್ ಜಮ್ ವಿಡಿಯೋಸ್ಗೆ ಗುಡ್ ಫುಡ್ ಮೈಸೂರು ಪೇಜ್ ನ ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.